ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ದೇಶದ ಅನೇಕ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ ಮತ್ತು ಕರ್ನಾಟಕದಲ್ಲಿ ಎರಡು ಕಡೆ ಚುನಾವಣೆ ನಡೀತಾ ಇದೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ. ಈ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ಅಂತ ಹೇಳಿ ನಿಮಗೆ ಅನ್ನಿಸ್ತಿದೆಯಾ? ನನಗೆ ಖಂಡಿತವಾಗಿ ಅನ್ನಿಸ್ತಾ ಇಲ್ಲ. ಯಾಕಂತ ಹೇಳಿದರೆ, ಸಂವಿಧಾನ ಬರೆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಬರಬೇಕು, ಆ ಪ್ರಜಾಪ್ರಭುತ್ವದಿಂದ ನಮ್ಮ ದೇಶದಲ್ಲಿ ಸಾಮಾಜಿಕ ಪ್ರಭುತ್ವ ಬರಬೇಕು ಮತ್ತು ಎಲ್ಲ ಸಮಾಜದವರು ಸಂವಿಧಾನ ಜಾರಿಗೆ ತಮ್ಮದೇ ಪಾತ್ರವನ್ನು ವಹಿಸಬೇಕು ಅಂತ ಹೇಳಿದರು. ಆದರೆ ಇವತ್ತು ನಡೀತಾ ಇರೋದು ಏನಂತ ಹೇಳಿದರೆ, ನಮ್ಮ ದೇಶದಲ್ಲಿ ಪಕ್ಷಗಳ ಪ್ರಭುತ್ವ ನಡೀತಾ ಇದೆ, ಹಣದ ಅಥವಾ ದುಡ್ಡಿನ ಪ್ರಭುತ್ವ ನಡೀತಾ ಇದೆ ಮತ್ತು ಜಾತಿಯ ಪ್ರಭುತ್ವ ನಡೀತಾ ಇದೆ ಮತ್ತು ಜನರು ಬಯಸಿದಂತಹ ಪ್ರಜೆಗಳ ಆಸೆಯ ಪ್ರಭುತ್ವ ನಡೀತಾ ಇಲ್ಲ. ಅದು ಪಕ್ಷಗಳಿಗೆ ಗುಲಾಮಗಿರಿ ಮಾಡದಂತಹ ಗುಲಾಮರ ಪ್ರಭುತ್ವನೂ ಕೂಡ ನಡೀತಾ ಇದೆ. ಅದರ ಜೊತೆಗೆ ಕುಟುಂಬಗಳ ಪ್ರಭುತ್ವ ನಡೀತಾ ಇದೆ. ಅದಕ್ಕಾಗಿ ಪ್ರಜಾಪ್ರಭುತ್ವವನ್ನು ಸರಿಯಾಗಿ ನಮ್ಮ ದೇಶದಲ್ಲಿ ಬರಬೇಕು ಅಂತ ಹೇಳಿದರೆ, ಈಗ ಎಲ್ಲೆಲ್ಲಿ ಚುನಾವಣೆ ನಡೀತಾ ಇದೆ, ಜನ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರಜಾಪ್ರಭುತ್ವ ಉಳಿಸಿ ಅಂತ ಹೇಳಿ ನಾನು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೈಯದ್ ರೋಷನ್ ಮುಲ್ಲಾ. ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಮುಖ್ಯ ಕಾರಣ, ಇವತ್ತು ದೇಶದಲ್ಲಿ ಅನೇಕ ಕಡೆ ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಅದರ ಜೊತೆಗೆ ಕರ್ನಾಟಕದಲ್ಲಿಯೂ ಕೂಡ ಎರಡು ಕಡೆ ಬೈ ಎಲೆಕ್ಷನ್ ನಡೀತಾ ಇದೆ. ಒಂದು ಬಾಗಲಕೋಟೆ ಮತ್ತು ಇನ್ನೊಂದು ಕಡೆ ದಾವಣಗೆರೆ. ಈ ಎರಡೂ ಕಡೆ ಒಂದು ವಿಶೇಷತೆ ಇದೆ. ಹಿಂದಿನ ವಿಧಾನಸಭಾ ಸದಸ್ಯರುಗಳು ಆಯಾ ಕ್ಷೇತ್ರದಿಂದ ಆಶೆ ಬಂದವರು ತೀರಿಕೊಂಡಿದ್ದಾರೆ. ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ಅವರ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಟಿಕೆಟ್ಗಳನ್ನು ಕೊಟ್ಟಿದೆ. ಸೊ ಇದರಲ್ಲಿ ದಾವಣಗೆರೆ ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಇವತ್ತು ಪರಿಣಮಿಸಿದೆ. ಏಕಂತ ಹೇಳಿದ್ರೆ, ಇಲ್ಲಿ ಮುಸಲ್ಮಾನರು ಟಿಕೆಟ್ ಅನ್ನು ಕೇಳಿದ್ರು. ಸುಮಾರು 45 ವರ್ಷಗಳಿಂದ ದಾವಣಗೆರೆಯ ಮುಸಲ್ಮಾನರು ಆ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಮತವನ್ನು ಹಾಕೊಂಡು ಬಂದಿದ್ದಾರೆ. ಈ ಸಲ ಅವರು ತಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕೇಳಿದರು. ಆದರೆ ಕಾಂಗ್ರೆಸ್ ಇದನ್ನ ನಿರಾಕರಣೆ ಮಾಡಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮುಸಲ್ಮಾನರಿಗೆ ನಾವು ಎಲ್ಲೇ ಟಿಕೆಟ್ ಕೊಡಬೇಕು ಅಲ್ಲೇ ಅವರಿಗೆ ಟಿಕೆಟ್ ಕೊಡ್ತೇವೆ, ಮತ್ತೆ ಎಲ್ಲೇ ಟಿಕೆಟ್ ಕೊಡಬಾರದು ನಾವು ಅಲ್ಲಿ ಅವರಿಗೆ ಟಿಕೆಟ್ ಕೊಡಂಗಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಸೊ ಇದರರ್ಥ ಮುಸಲ್ಮಾನರು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಮತ್ತೆ ಎಲ್ಲಿ ಅವರು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಅಲ್ಲಿ ನಾವು ಅವರಿಗೆ ಟಿಕೆಟ್ ಕೊಡಲ್ಲ, ನಾವು ಅವರು ಎಲ್ಲಿ ಸೋಲ್ತಾರೆ ಅಂತ ಹೇಳಿ ನೋಡ್ಕೊಂಡು ಟಿಕೆಟ್ ಕೊಡ್ತೀವಿ ಅನ್ನುವಂತಹ ಜಂಬದ ಮಾತನ್ನವರು ಅಥವಾ ದುರಂಕಾರದ ಮಾತನ್ನವರು ಆಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಾತನ್ನವರು ಪದೇ ಪದೇ ಹೇಳ್ತಾರೆ, ಮುಸಲ್ಮಾನರನ್ನ ನಾವು ರಕ್ಷಣೆ ಮಾಡ್ತೇವೆ ಅಂತ ಹೇಳಿ. ಮುಸಲ್ಮಾನರನ್ನ ಈ 75 ವರ್ಷಗಳಲ್ಲಿ ಅವರು ಯಾವ ರೀತಿ ಮುಸಲ್ಮಾನರನ್ನ ರಕ್ಷಣೆ ಮಾಡಿದ್ದಾರೆ ಅನ್ನುವಂಥದ್ದು ದೇಶ ಕಂಡಿದೆ. ಸೊ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಅನೇಕ ಕ್ಷೇತ್ರಗಳಿದ್ದಾವೆ, ಮುಸಲ್ಮಾನರಲ್ಲೂ ಈಸಿಯಾಗಿ ಗೆಲ್ಲಬಹುದು. ಆದರೆ ಕಾಂಗ್ರೆಸ್ನವರು ಅವರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಿಕೊಂಡು ಬಂದಿದೆ. ಉದಾಹರಣೆಗೆ ಪುಲಿಕೇಶಿ ನಗರದಲ್ಲಿ 1,20,000ಕ್ಕಿಂತ ಹೆಚ್ಚಿನ ಮುಸಲ್ಮಾನರ ಮತದಾರ ಇದ್ದಾರೆ. ಅಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಲ್ಲ. ಬೀದರ್ದಲ್ಲಿ ಅಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಲ್ಲ. ಗುಲ್ಬರ್ಗಾದಲ್ಲಿ, ಬಿಜಾಪುರದಲ್ಲಿ, ಹುಮ್ನಾಬಾದ್ದಲ್ಲಿ ಮತ್ತೆ ಹಾನಗಲ್ದಲ್ಲಿ, ಹೀಗೆ ಅನೇಕ ಕಡೆಗಳಲ್ಲಿ ಮುಸಲ್ಮಾನರು ಗೆಲ್ಲುವಂತ ಪರಿಸ್ಥಿತಿ ಇದ್ದಲ್ಲಿ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಿಕೊಂಡು ಬಂದಿದೆ. ಇದರ ಜೊತೆಗೆ ಇಡೀ ದೇಶದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಅವರ ಪ್ರಾತಿನಿಧ್ಯವನ್ನ ಕಡಿಮೆ ಮಾಡಲಿಕ್ಕೆ ಕಾಂಗ್ರೆಸ್ ಶತ ಪ್ರಯತ್ನ ಮಾಡಿಕೊಂಡೇ ಬಂದಿದೆ. ಅವರ ರಾಜಕೀಯ, ಆರ್ಥಿಕ, ಸಾಮಾಜಿಕ ಜೀವನವನ್ನ ದುರ್ಬಲಗೊಳಿಸಲಿಕ್ಕೆ ಸತತ ಪ್ರಯತ್ನ ಮಾಡಿಕೊಂಡು ಬಂದಿದೆ. ಅದರ ಜೊತೆಗೆ ಇನ್ನೊಬ್ಬ ನಾಯಕರು ಅವರು ಹೇಳ್ತಾರೆ, ಉಗ್ರಪ್ಪ ಅಂತ ಹೇಳಿ, ಮುಸಲ್ಮಾನರಲ್ಲಿ ಯೋಗ್ಯತೆ ಇಲ್ಲ,
ಆ ಯೋಗ್ಯತೆಯನ್ನು ಗಳಿಸ್ಕೊಂಡು ಚುನಾವಣೆಗೆ ಬರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಉಗ್ರಪ್ಪ ಅವರಲ್ಲಿ ಯಾವ ಯೋಗ್ಯತೆ ಇದೆ ಅಂತ ಹೇಳಿ ಅವರು ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ. ಮತ್ತೆ ಯಾವ ಯೋಗ್ಯತೆ ಇದೆ ಅಂತ ಹೇಳಿ ಮುಂದೆ ಅವರನ್ನ ನಾವು ವೋಟ್ ಹಾಕಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಒಂದು ವೇಳೆ ಇದೇ ಪರಿಸ್ಥಿತಿ ಮುಂದುವರೆದರೆ ಕಾಂಗ್ರೆಸ್ಗೆ ಉತ್ತರ ಪ್ರದೇಶದಲ್ಲಿ, ದೆಹಲಿಯಲ್ಲಿ, ರಾಜಸ್ಥಾನದಲ್ಲಿ, ಬಿಹಾರದಲ್ಲಿ ಮತ್ತು ದೇಶದ ಬಹುತೇಕ ಕಡೆಗಳಲ್ಲಿ ಆದಂತಹ ಪರಿಸ್ಥಿತಿ ಕಾಂಗ್ರೆಸ್ಗೆ ಆಗಬಹುದು. ಯಾಕಂದ್ರೆ ಕಾಂಗ್ರೆಸ್ಗೆ ನಂಬಿಕೊಂಡು 75 ವರ್ಷದಿಂದ ವೋಟ್ ಹಾಕುವಂತ ಬಂದಂತಹ ಏಕೈಕ ಸಮುದಾಯ ಅಂತ ಹೇಳಿದ್ರೆ ಮುಸಲ್ಮಾನರು. ಅವರನ್ನ ಸತತವಾಗಿ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಂತಹ ಪಕ್ಷ ಅಂದ್ರೇನೆ ಕಾಂಗ್ರೆಸ್ ಅಂತ ಹೇಳಿ ನನ್ನ ಅಭಿಪ್ರಾಯ. ಅದಕ್ಕಾಗಿ ದಾವಣಗೆರೆಯ ಮುಸ್ಲಿಂ ಮತದಾರರು, ಅಹಿಂದ ಮತದಾರರು ಎಚ್ಚರಿಕೆಯಿಂದ ಮತ ಚಲಾಯಿಸಬೇಕಂತ ಹೇಳಿ ನನ್ನ ಅಭಿಪ್ರಾಯ. ದಾವಣಗೆರೆ ಚುನಾವಣೆಗೆ ಸಂಬಂಧಪಟ್ಟಂತಹ ಒಂದು ಮುಖ್ಯ ವಿಷಯ, ಮುಸಲ್ಮಾನರು ಟಿಕೆಟ್ ಕೇಳಿದ್ರೆ ಕಾಂಗ್ರೆಸ್ನಲ್ಲಿ ಮುಸಲ್ಮಾನರಲ್ಲಿ ಯೋಗ್ಯತೆ ಇಲ್ಲ. 86,000 ಜನ ಮತದಾರರಲ್ಲಿ ಒಬ್ರು ಯೋಗ್ಯರು ಸಿಗ್ತಾ ಇಲ್ಲ. ಜಬ್ಬಾರ್ ಖಾನ್ ಅವರಿಗೆ MLC ಮಾಡಿದೀವಿ, ಅದಕ್ಕೆ 86,000 ಮುಸ್ಲಿಂ ಮತದಾರರಲ್ಲಿ ಒಬ್ರು ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಒಂದೇ ಮನೆಯಲ್ಲಿ ಅಜ್ಜನಿಗೆ ಟಿಕೆಟು, ಮಗನಿಗೆ ಟಿಕೆಟು, ಸೊಸೆಗೆ ಟಿಕೆಟು, ಯೋಗ್ಯತೆ ಇಲ್ಲದಂತಹ ಸಮರ್ಥಿಗೆ ಟಿಕೆಟು. ಆದರೆ ಮುಸಲ್ಮಾನರಿಗೆ ಟಿಕೆಟಿನ ನಿರಾಕರಣೆ ಇದೆ. ಇದೆಯಂತ ಧೋರಣೆ. ದಾವಣಗೆರೆ ಜನರು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಮತ ಚಲಾಯಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.